ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿ ನಿರ್ಣಯವನ್ನ ಸಿಡಬ್ಲ್ಯೂಎಂಎ ಮುಂದೆ ಪ್ರಶ್ನಿಸೋದಕ್ಕೆ ಈಗ ಕರ್ನಾಟಕ ಮುಂದಾಗಿದೆ. ಮುಂದಿನ 15 ದಿನಗಳಲ್ಲಿ 15.6 ಟಿಎಂಸಿ ನೀರನ್ನ ಹರಿಬಿಡಬೇಕು ಅಂತ ಹೇಳಿ ಹೊಸದಾಗಿ ಸಿಡಬ್ಲ್ಯೂ ನೀಡಿರುವಂತಹ ಆದೇಶ. ಈ ಆದೇಶಕ್ಕೆ ಸಹಜವಾಗಿ ಕರ್ನಾಟಕ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ನಿರ್ಣಯವನ್ನ ಸಿಡಬ್ಲ್ಯೂಎಂಎ ಮುಂದೆ ಪ್ರಶ್ನೆ ಮಾಡೋದಕ್ಕೆ ಈಗ ಕರ್ನಾಟಕ ಮುಂದಾಗಿದೆ. ತಮಿಳುನಾಡಿನಲ್ಲಿ ಮುಂದಿನ ತಿಂಗಳಿನಿಂದ ಮಳೆಯ ಪ್ರಮಾಣ ಹೆಚ್ಚಾಗುತ್ತೆ. ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗೆ ಸಂಗ್ರಹ ಮಾಡಿಟ್ಕೊಳ್ಬೇಕಾಗತ್ತೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಸಭೆಯಲ್ಲಿ ಕರ್ನಾಟಕ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. $12,000 ಕ್ಯೂಸೆಕ್ ನೀರನ್ನ ಬಿಡುವ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಸಿಎಂಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮಂಡ್ಯ ಡಿಸಿ ವಿವರಣೆಯನ್ನು ಕೊಟ್ಟಿದ್ದಾರೆ. 12,000 ಕ್ಯೂಸೆಕ್ ನೀರು ಬಿಡುವ ಆದೇಶದ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ನೀರು ಬಿಡೋ ಬಗ್ಗೆ ನಾನು ಮತ್ತು ನೀರಾವರಿ ಸಚಿವರು ನಿರ್ಧರಿಸ್ತೀವಿ. ನೀರು ಹರಿದು ಬರ್ತಿದೆ, ಹಿಡಿದಿಟ್ಟುಕೊಳ್ಳೋದಿಕ್ಕೆ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೀವು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಡಿಸಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯಲ್ಲಿ ಈ ಆದೇಶದ ವಿಚಾರವಾಗಿ ಮಂಡ್ಯ ಡಿಸಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ನೀರು ಬಿಡುವ ವಿಚಾರವಾಗಿ ನಾನು ಮತ್ತು ನೀರಾವರಿ ಸಚಿವರು ನಿರ್ಧಾರವನ್ನ ಮಾಡ್ತೀವಿ. ನೀರು ಹರಿದು ಬರ್ತಾ ಇದೆ, ಅದನ್ನ ಹಿಡಿದಿಟ್ಟುಕೊಳ್ಳೋದಿಕ್ಕಾಗಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ನೀವು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಹೇಳಿ ಡಿಸಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶ ಕರ್ನಾಟಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. 15.6 ಟಿಎಂಸಿ ನೀರನ್ನು ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಈಗ ಹೊಸ ಆದೇಶವನ್ನ ಮಾಡಿರೋದು. ನಿತ್ಯವೂ ಕೂಡ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಜಿಲ್ಲಾಧಿಕಾರಿ ಆಯ್ತು, ಯು ನೋ ದಟ್ ನೀವು SP ಇಬ್ರು ಪಕ್ಕದಲ್ಲಿ ಕೂತಿದ್ದೀರಾ. ಈಗ 14,000-15,000 ಕ್ಯೂಸೆಕ್ ನೀರು ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಆ್ಯಂಡ್ ಆರ್ಡ್ರು ಭಾಳ ಹುಷಾರಾಗಿ ನೀವು SP ಅವರಿಬ್ಬರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡೋಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ. ನಾವು ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೇವೆ. ಇದನ್ನು ನೀವು SP ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಎಲ್ಲರಿಗೂ ಸುಮ್ಮನೆ ಪಬ್ಲಿಸಿಟಿಗೋಸ್ಕರ TV ಇದೆ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಕ್ರಿಯೇಟ್ ಮಾಡೋಕ್ಕೆ ಮಾಡೋದಲ್ಲ. ಇದು ಭಾಳ ಜವಾಬ್ದಾರಿಯಾಗಿ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಇದು ಎಲ್ಲೂ ಸಮಸ್ಯೆ ಆಗೋದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ಇದನ್ನು ಭಾಳ ಗಂಭೀರವಾಗಿ ನೀವು ಇದ್ರ ಬಗ್ಗೆ ಕಾರ್ಯಕ್ರಮ ರೂಪಿಸಿ ಮಿಕ್ಕಿದೇನು ಪರಮೇಶ್ವರ್ ಏನಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೀವು ಯಾವುದಾದ್ರು ವಿಚಾರದಲ್ಲಿ ಹೇಳಿದ್ದಾರೆ. ಕ್ಲಬ್ಸ್ ಇರ್ಬೋದು, ಬೇರೆ ಬೆಳೆದು ಆಮೇಲೆ ಬೇರೆ ಬೇರೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೀವು ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನು ನೀವು ಮಾಡಿ. ಬಿ ಕಾಷಿಯಸ್ ಆನ್ ದಿಸ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಮಿಕ್ಕಿದೆಲ್ಲ ನಿಮಗೆ ಅನುಭವ ಇದೆ, ನಿಮಗೆಲ್ಲ ನಾನೇನು ಹೆಚ್ಚಿಗೆ ಹೇಳ್ಕೊಡ್ಬೇಕಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಇದಿಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಇದಿಗ, ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ, ಏನೇನು ಹೇಳಿದ್ರು?
ಮಧುಕರ್, ಇದೀಗ ಏನು CWRC ಏನೊಂದು ಆದೇಶವನ್ನ ಕೊಟ್ಟಿದೆ, ಅದಕ್ಕೆ ಅದೇ ಸಮಯಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳು ಇಲ್ಲಿ ಎಲ್ಲಾ ಸರ್ಕಾರಿ ನೌಕರರ, ಎಲ್ಲಾ ಜಿಲ್ಲೆಯ ಸರ್ಕಾರಿ ನೌಕರರ ಜೊತೆಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಆದೇಶ ಬರುತ್ತೆ. ತಕ್ಷಣ ಅವರು ಮಂಡ್ಯ ಭಾಗದ ಮಂಡ್ಯ DC ಸಭೆಯಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ತಗೊಳ್ತಾರೆ. ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾರೆ. ಮೊದಲಿಗೆ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಅಧಿಕಾರಿಗಳಿಂದ ಮಾಹಿತಿ ಪಡಿತಾರೆ. ತದನಂತರ ಮುಖ್ಯಮಂತ್ರಿಗಳು ಇದೀಗ ಬಂದಿರುವಂತಹ ಆದೇಶದ ವಿಚಾರವನ್ನ ಸಹ ಹೇಳ್ತಾರೆ. ಇದೀಗ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಆದೇಶ ಆಗಿದೆ. ನಾವು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಚಿವರ ಜೊತೆಯಲ್ಲಿ ಕುಳಿತು ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ. ಆದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಕೆಲಸವನ್ನ ನೀವೆಲ್ಲರೂ ಮಾಡಿ. ಅದರ ಜೊತೆಯಲ್ಲಿ ಈಗ ಸದ್ಯಕ್ಕೆ ಮಳೆ ಆಗ್ತಿದೆ, ನೀರು ಬರ್ತಿದೆ, ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಎಷ್ಟು ನೀರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಈ ಒಂದು ಆದೇಶದ ಬಗ್ಗೆ ಮುಂದಿನ ನಿರ್ಧಾರವನ್ನ ನಾವು ಮಾಡ್ತೀವಿ. ಒಂದು 3-4 ದಿನಗಳಲ್ಲಿ ಸಭೆ ಮಾಡಿ ನಿರ್ಧಾರವನ್ನ ಕೂಡ ಮಾಡ್ತೀವಿ. ಆದ್ರೆ ನೀವು ಒಂದಷ್ಟು ಜವಾಬ್ದಾರಿಯಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲಸವನ್ನ ಮಾಡಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ. ಅದರ ಜೊತೆಯಲ್ಲಿ ಅಲ್ಲಿನ ಸಂಘಟನೆಗಳಿಗೆ ಮತ್ತೆ ಅಲ್ಲಿನ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಒಂದು ತಿಳಿ ಹೇಳುವಂತ ಒಂದು ಕೆಲಸವನ್ನ ಮಾಡಬೇಕು. ಕೇವಲ ಸುದ್ದಿ ಆಗಬೇಕು ಅನ್ನುವಂತ ಕಾರಣಕ್ಕೆ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತದ್ದಲ್ಲ, ಬಹಳಷ್ಟು ಜವಾಬ್ದಾರಿಯಿಂದ ಈ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಒಂದು ಸೂಕ್ಷ್ಮವಾದ ಸೂಚನೆಗಳನ್ನ ಕೂಡ CM ಅಲ್ಲಿನ ಅಧಿಕಾರಿಗಳಿಗೆ DC-ಗೆ ಕೂಡ ನೀಡ್ತಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ DC ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ಸೊ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿರುವಂತ ಹೇಳಿಕೆ ಇದು. ನೀರನ್ನ ಬಿಡುವ ವಿಚಾರವಾಗಿ ನಾನು ಮತ್ತು ನೀರಾವರಿ ಸಚಿವರು ನಿರ್ಧಾರವನ್ನ ಮಾಡ್ತೀವಿ. ನೀರು ಹರಿದು ಬರ್ತಾ ಇದೆ, ಅದನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ CM. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.